ವಾಣಿಜ್ಯ ಡಿಪಾರ್ಟ್ಮೆಂಟ್ ಇದ್ರೊಳಗಡೆ ಈಗ ನಿಮ್ಮನ್ನ ಸೇರಿಸ್ಕೊಳ್ತಾ ಇರುವಂತದ್ದು. 20 ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಬಂದು ಇವಾಗ ಅದು ಒಂದು ಜಾರಿ ರೂಪದಲ್ಲಿ ಬರ್ತಾ ಇದೆ. ಕೊಡ್ತಾರಂತ ಭರವಸೆ ಕೂಡ ಇದೆ. ನಮಗೆ ಲಕ್ಷಗಟ್ಟಲೆ ದುರ್ಬಳಕೆ ಆಗಿದ್ದಾವೆ. ನ್ಯಾಯವಾಗಿ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದ್ರೆ ಅದು ತುಂಬಾ ಒಳ್ಳೇದಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರ್ತಾ ಇರೋದ್ರಿಂದಾಗಿ ಸೊ ಯಾವ ರೀತಿ ಅನುಕೂಲಗಳಾಗಬಹುದು ಅಂತ ತಾವು ನಿರೀಕ್ಷೆ ಮಾಡ್ತಿದ್ದೀರಿ? ಎಲ್ಲಾ ಸೌಲಭ್ಯಗಳನ್ನು ನಮಗೆ ಒದಗಿಸ್ಬೇಕಂತಕ್ಕಂಥ ಮಾತನ್ನು ನಾವು ಹೇಳ್ತೇವೆ. ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುವಂತ ಯೋಜನೆ ತಮಗೂ ಕೂಡ ಬರುತ್ತೆ. ನಮ್ಗೆ ಕಾರ್ಮಿಕ ಕಾರ್ಡ್ ಕೊಡ್ತಾ ಇರೋದೇ ಒಂದು ದೊಡ್ಡ ನಮ್ಗೆ ಖುಷಿಯಾದ ವಿಚಾರ. ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಹೇಳಿ ಒಂದು ಮಂಡಳಿಯನ್ನ ಮಾಡಿದೆ. ಸೊ ಈ ಮಂಡಳಿಯಲ್ಲಿ ಕಾರ್ಮಿಕ ಇಲಾಖೆಗೆ ಈ ಹಿಂದೆ ಯಾವ ವರ್ಗದ ಜನರು ಸೇರ್ತಿದ್ರಲ್ಲ ಅದರ ಜೊತೆಗೆ ಇನ್ನೊಂದಷ್ಟು ಹೊಸ ವರ್ಗಗಳ ಜನರನ್ನ ಕೂಡ ಸೇರಿಸಿ ಅವರಿಗೆ ಕಾರ್ಮಿಕ ಇಲಾಖೆಯ ಒಂದು ಸವಲತ್ತುಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಈ ಮಂಡಳಿಯನ್ನ ನಿರ್ಮಿಸಿದೆ. ಒಟ್ಟು 23 ವರ್ಗದ ಒಂದು ಸಮುದಾಯದವರು ಈ ಒಂದು ಮಂಡಳಿಗೆ ಸೇರ್ಪಡೆ ಆಗ್ತಾರೆ. ಬಹಳ ಪ್ರಮುಖವಾಗಿ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರು ಏನಿದ್ದಾರೆ, ಅಂದ್ರೆ ಈಗ ಆಟೋ ಡ್ರೈವರ್ಸ್ ಆಗಿರ್ಬೋದು, ಗೂಡ್ಸ್ ವೆಹಿಕಲ್ಸ್ಗಳ ಡ್ರೈವರ್ಸ್ಗಳಾಗಿರ್ಬೋದು, ಅಥವಾ ಖಾಸಗಿ ಬಸ್ಗಳಿರ್ತಲ್ಲ ಆ ಡ್ರೈವರ್ಸ್ಗಳಾಗಿರ್ಬೋದು. ಸೊ ಯೆಲ್ಲೋ ಬ್ಯಾಡ್ಜ್ ಹೊಂದಿದಂಥವರಿಗೂ ಕೂಡ ಈ ಕಾರ್ಮಿಕ ಇಲಾಖೆ ಯೋಜನೆ ತಲುಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಮಂಡಳಿ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈಗ ನಮ್ಮ ಜೊತೆಗೆ ಆಟೋ ಚಾಲಕರು ಇದ್ದಾರೆ, ಬನ್ನಿ ಅವ್ರನ್ನ ಇದ್ರ ಬಗ್ಗೆ ಅವರ ಒಪಿನಿಯನ್ ಏನಿದೆ ಅಂತ. ಸರ್, ಈಗ ಕಾರ್ಮಿಕ ಇಲಾಖೆಗೆ ಆಟೋ ಚಾಲಕರು ಬರ್ತಾ ಇರಲಿಲ್ಲ, ಈಗ ಹೊಸ ಒಂದು ಮಂಡಳಿಯನ್ನ ಮಾಡಿ ವಾಣಿಜ್ಯ ಒಂದು ಡಿಪಾರ್ಟ್ಮೆಂಟ್ ಇದ್ರೊಳಗಡೆ ಈಗ ನಿಮ್ಮನ್ನ ಸೇರಿಸ್ಕೊಂತಾ ಇರುವಂತದ್ದು. ಏನ್ ಹೇಳ್ತೀರಿ ಸರ್ ಈ ಒಂದು ನಿರ್ಧಾರಕ್ಕೆ, ಕಾರ್ಮಿಕ ಇಲಾಖೆ ಸಂತೋಷ ನಿರ್ಧಾರಕ್ಕೆ ಹೇಗೆ ಹೇಳ್ತೀರಿ? ಸರ್, ಮೊಟ್ಟ ಮೊದಲಿಗೆ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಆದರೆ ನಾವು ಈ ಮುಂಚೆ ಕನಿಷ್ಠ 20 ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಬಂದು ಇವಾಗ ಅದು ಒಂದೇನೋ ಒಂದು ಜಾರಿ ರೂಪದಲ್ಲಿ ಬರ್ತಾ ಇದೆ. ಸರ್, ಅದು ಯೆಲ್ಲೋ ಬ್ಯಾಡ್ಜ್ ಹೊಂದಿರೋರಿಗೆ ನಮ್ಮ ಚಾಲಕರ ಎಲ್ಲ ಒಂದು ಸಮುದಾಯಕ್ಕೂ ಕೂಡ ಅವರು ಅಸಂಘಟಿತ ಕಾರ್ಮಿಕರ ಅಡಿಯಲ್ಲಿ ನಮ್ಗೆ ಈಗಾಗಲೇ ಅವರು ಕಾರ್ಮಿಕ ಕಾರ್ಡ್ಗಳನ್ನು ಕೊಡತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇದುವರೆಗೂ ಅದು ನಮ್ಗೆ ಇನ್ನೂ ಕೈಗೆ ಬಂದು ಮುಟ್ಟಿಲ್ಲ ಸರ್. ಅದು ಬಂದು ಕೈಗೆ ಮುಟ್ಟಿದಾಗನೇ ಕರೆ. ಜೊತೆಗೆ ನಮ್ಗೇನೋ ಎಲ್ಲೇ ಒಂದು ಕಡೆ ಭರವಸೆ ಇದೆ. ಆಲ್ರೆಡಿ ಈಗ ಅವರು ನಮ್ಗೆ ಇದು ಮಾಡಿಬಿಟ್ಟಿದ್ದಾರೆ, ಕೊಡಲಿಕ್ಕೆ ಅವರು ಎಲ್ಲ ಮುನ್ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಅದನ್ನು ಕೊಡ್ತಾರಂತ ಭರವಸೆ ಕೂಡ ಇದೆ ನಮಗೆ. ಅದನ್ನು ಕೊಟ್ಟರೆ ಇನ್ನೂ ಭಾಳ ಒಳ್ಳೇದಾಗತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಈಗ ಸರ್ ಸಾಕಷ್ಟು ನಿಮ್ಗೆ ಗೊತ್ತಿದೆ ಕಾರ್ಮಿಕ ಇಲಾಖೆಯ ಲೇಬರ್ ಕಾರ್ಡ್ಗಳಂತ ಬರ್ತಾ ಇತ್ತು, ಅವೆಲ್ಲವೂ ಕೂಡ ಮಿಸ್ಯೂಸ್ ಆಗ್ತಾ ಇತ್ತು. ಹಣ ಬಂದರೂ ಕೂಡ, ಸೌಲಭ್ಯಗಳು ಬಂದರೂ ಕೂಡ ಯಾರ್ಯಾರೋ ಅದನ್ನು ದುರ್ಬಳಕೆ ಮಾಡ, ಅದೆಲ್ಲದಕ್ಕೂ ಕೂಡ ಈಗ ಸಂತೋಷ್ ಲಾಡ್ ಕಡಿವಾಣ ಹಾಕಿ ಸೊ ಆ ಸೌಲಭ್ಯಗಳು ಬೇರೆ ಬೇರೆ ವಲಯದ ಕಾರ್ಮಿಕರಿಗೂ ಸೇರ್ಬೇಕು ಅಂತ ಮಾಡಿದ್ದಾರೆ. ಸೊ ಅದರಿಂದಾಗಿ ಅದಕ್ಕೆ ಕಡಿವಾಣ ಹಾಕಿದ್ದಕ್ಕೆ ನಿಮ್ಮೆಲ್ಲವೂ ಕೂಡ ಸೇರ್ಪಡೆ ಮಾಡ್ಕೊಡೋದಕ್ಕೆ ಸಾಧ್ಯ ಆಯಿತು. ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಅವ್ರ ಕಾರ್ಯವೈಖರಿ ಬಗ್ಗೆ ಇದರಲ್ಲಿ ಹೇಳ್ತಾ ನನಗೆ ಅನ್ಸಿರೋ ಮಟ್ಟಿಗೆ ಇದು ಭಾಳ ತುಂಬ ಒಳ್ಳೆ ನಿರ್ಧಾರ ಸರ್. ಯಾಕಂತ ಹೇಳಿದರೆ ಇವತ್ತು ಆ ಒಂದು ಕಾರ್ಮಿಕ ಕಾರ್ಡ್ಗಳನ್ನು ತುಂಬ ಜನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್. ಲಕ್ಷಗಟ್ಟಲೆ ದುರ್ಬಳಕೆ ಆಗಿದ್ದಾವೆ. ಅದೇ ಥರ ಈ ಥರ ದುರ್ಬಳಕೆ ಯಾವುದೂ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೇ ಈ ನಮ್ಮ ಅಸಂಘಟಿತ ಕಾರ್ಮಿಕರ ಯಾದಿ ಒಳಗೆ ಒಂದು 20 ಯೋಜನೆಗಳನ್ನು ಹಾಕೊಂಡಿದ್ದಾರೆ. 20 ಇದ್ರದ್ದು ವರ್ಗದವರು ಕೂಡ ಬರ್ತಾರೆ ಇದರಲ್ಲಿ. ಅದೇ ರೀತಿ ನಾವು 20 ವರ್ಗದವರೆಲ್ಲ ಇನ್ನೂ ಎಷ್ಟು ವರ್ಗದವ್ರು ಕೂಡಿಸಿದ್ರು ಪರವಾಗಿಲ್ಲ, ಅದು ನ್ಯಾಯವಾಗಿ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದರೆ ಅದು ತುಂಬ ಒಳ್ಳೇದಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಈಗ ಫೇಕ್ ID ಕಾರ್ಡ್ಗಳನ್ನು ಏನು ಅವರು ಕಾರ್ಮಿಕ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಅವನ್ನೆಲ್ಲನೂ ತೆಗೆದು ಹಾಕಿ ಈಗ ಅದರ ಫಲಾನುಭವಿಗಳಿಗೆ ಮಾತ್ರ ಅದನ್ನು ದೊರಕಿಸ್ಬೇಕಂತಕ್ಕಂಥ ಮಾತನ್ನು ಈ ಟೈಮ್ನಾಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಈಗ ಈ ಕಾರ್ಡ್ ಎಲ್ಲ ಬಂದು ನೀವು ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರ್ತಾ ಇರೋದ್ರಿಂದಾಗಿ ಸೊ ಯಾವ ರೀತಿ ಅನುಕೂಲಗಳಾಗಬಹುದು ಅಂತ ತಾವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾವು ಕಾರ್ಮಿಕ ಅಡಿಯಲ್ಲಿ ಯಾವೆಲ್ಲ ಒಂದು ಸೌಲಭ್ಯಗಳು ಅದರಲ್ಲಿ ಬರ್ತಾವೋ ಅದು ಎಲ್ಲ ಸೌಲಭ್ಯಗಳನ್ನು ನಮಗೆ ಒದಗಿಸ್ಬೇಕಂತಕ್ಕಂಥ ಮಾತನ್ನು ನಾವು ಹೇಳ್ತೇವೆ. ಅದರಲ್ಲಿ ಏನು ಬರ್ತವೆ, ಅದು ಅವರಲ್ಲಿ ಏನು ಒಂದು ಇದು ಹಾಕೊಂಡಿರ್ತಾರೆ ಆ ರೀತಿಯೊಳಗೆ ನಮ್ಗೆ ಎಲ್ಲ ರೀತಿಯೂ ಎಲ್ಲ ಸೌಲಭ್ಯಗಳನ್ನು ನಮ್ಗೆ ಒದಗಿಸ್ತಾರೆ ಅಂತಕ್ಕಂಥ ಭರವಸೆನೂ ಕೂಡ ಇದೆ. ಅದು ಒದಗಿಸ್ಲೇಬೇಕು ಅಂತ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಅಂದ್ರೆ ಈಗ ಒಂದು ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಏನಾದರೂ ಕೂಡ ವಾಹನ ಓಡಿಸುವಾಗ ಅಪಘಾತ ಆಗಿ ತಮ್ಗೇನಾದ್ರು ಅಂಗವಿಕಲರಾಗುವಂಥದ್ದು, ಜೊತೆಗೆ ಇನ್ ಕೇಸ್ ಮರಣ ಬಂದ್ರೆ ಅದಕ್ಕೆ ಪರಿಹಾರ, ಇವೆಲ್ಲವೂ ಕೂಡ ಇದೆ. ಬಹಳ
ಪ್ರಮುಖವಾಗಿ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುವಂತ ಯೋಜನೆ ತಮಗೂ ಕೂಡ ಬರುತ್ತಿಲ್ಲ ಸರ್ ತುಂಬಾ ಅನುಕೂಲವಾದಂತ ಒಂದು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ನಮಗೆ ಸಾಕಷ್ಟು ಜನ ನಮ್ಮ ಈ ಏನು ಚಾಲಕರಿದ್ದಾರೆ ಒಂದು ಸ್ಕಾಲರ್ಶಿಪ್ ಅಂತಕ್ಕಂಥ ಒಂದು ಇದನ್ನ ಯೋಜನೆಯನ್ನ ಇವೆಲ್ಲ ಅದರೊಳಗೆ ಅಳವಡಿಸಿರೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಗ್ತಾ ಇದೆ ಸರ್. ಯಾಕಂದ್ರೆ ಈಗ ನಾವು ಚಾಲಕರಲ್ಲಿ ಭಾಳಷ್ಟು ಜನ ನಾವು ಬಡವರೇ ಇರ್ತೀವಿ. ಇವತ್ತು ಚಾಲನೆ ಮಾಡಿ ಒಂದು ಆ ಬರೋ ದುಡ್ಡಲ್ಲಿ ನಮ್ಮ ಮನೆತನ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಕಷ್ಟ ಆಗಿರುತ್ತೆ. ಅಂಥ ಟೈಮಲ್ಲಿ ಇವರು ಈ ಥರ ನಮಗೊಂದು ಸ್ಕಾಲರ್ಶಿಪ್ ಅಂತಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಕ್ಸಿಡೆಂಟ್ ಆದಾಗ ನಮ್ಮ ಕಾಲು ಕೈ ಹತ್ತು ಕಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ಅಂತಾಗಲಿ, ಇವಾಗ ಜೀವನ ಹೋಗಿರುತ್ತೆ ಅದಕ್ಕೊಂದು ಪರಿಹಾರ ಅಂತಾಗಲಿ, ಇಂಥದ್ದೇನಾದರೂ ಒಂದು ದೊರಕತ್ತೆ ಅಂದಾಗ ನಮಗೆ ಒಂದು ಏನೋ ಒಂದು ಆಶಾಭಾವನೆ ಆಶಾಕಿರಣ ಒಂದು ಮೂಡಿ ಬಂದೈತೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ತುಂಬ ಖುಷಿಯಾದಂಥ ವಿಚಾರ ನಮಗೆ ಈ ಥರ ನಮಗೊಂದು ಎಲ್ಲ ಒಂದು ಅನುಕೂಲತೆ. ಈಗ ಅಸಂಘಟಿತ ಕಾರ್ಮಿಕರದೊಳಗೆ ಸೇರಿಸಿ ನಮ್ಗೆ ಕಾರ್ಮಿಕ ಕಾರ್ಡ್ ಕೊಡ್ತಾ ಇರೋದೇ ಒಂದು ದೊಡ್ಡ ನಮ್ಗೆ ಖುಷಿಯಾದ ವಿಚಾರ. ಬಟ್ ಅದು ಇನ್ನೂ ನನ್ನ ಪ್ರಕಾರ ಇನ್ನೂ ಸರ್ ಇನ್ನೂ ಒಂದು ಕಾರ್ಡು ಕೂಡ ಇನ್ನೂ ಜಾರಿ ಆಗಿಲ್ಲ. ಜಾರಿ ಆಗಬೇಕು, ಆದಮೇಲೆ ಅದು ನಮ್ಗೆ ಒಂದೇನೋ ಭರವಸೆ. ಯಾಕಂತ ಹೇಳಿದರೆ 20 ವರ್ಷಗಟ್ಲೆಯಿಂದ ನಾವು ಇಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ವಿ, ಇದುವರೆಗೂ ಆಗಿರಲಿಲ್ಲ. ಸಂತೋಷ್ ಲಾಡ್ ಸಾಹೇಬರು ಬಂದ ಮೇಲೆ ಈಗ ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು, ನಮಗೆ ಯಾರು ಅನುಕೂಲತೆಗಳನ್ನು ಮಾಡಿಕೊಡ್ತಾರೋ ಅವ್ರ ಬಗ್ಗೆ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ಈಗ ಅವ್ರಲಿಂದ ನಮಗೇನೋ ಒಂದು ಒಳ್ಳೇದಾಗಿದೆ ಅಂತಂದ್ರೆ ನಾವು ಹೇಳ್ಬೇಕಾಗತ್ತೆ ಸರ್. ಎಲ್ಲ ಆಟೋ ಚಾಲಕರ ಪರವಾಗಿ ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ತುಂಬ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಈಗ ನಾವು ಚಾಲಕರಿಂದ ಅಷ್ಟೇ ಅಲ್ಲ, ಎಷ್ಟು ವರ್ಗಗಳನ್ನು ಸೇರಿಸಿದ್ದಾರೆ ಎಲ್ಲ 20 ವರ್ಗಗಳದವರ ಮುಖಾಂತರನೂ ಕೂಡ ನಾನು 23 ವರ್ಗಗಳ ಮುಖಾಂತರ ಕೂಡ ನಾನು ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ನಿಲುವನ್ನು ತಗೊಂಡಿದ್ದು ಇದೇ ಮೊದಲ ಬಾರಿಗೆ. ಒಂದು 20 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ರೂ ಕೂಡ ಆಗಿರಲಿಲ್ಲ. ಈ ಒಂದು ನಿಲುವನ್ನು ಇವತ್ತು ತಗೊಂಡಿದ್ದಾರೆ ಅಂದಮೇಲೆ ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಹೇಳಲೇಬೇಕಾಗತ್ತೆ. ಈ ಮೂಲಕ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.